ಸಾಲು ಸಾಲು ರಜೆ ಹಾಗೆಯೇ ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಜೊತೆಗೆ ಏನು ವೀಕೆಂಡ್ ಹಿನ್ನೆಲೆಯಲ್ಲಿ ಪ್ರಸಿದ್ಧ ವಿಶ್ವವಿಖ್ಯಾತ ನಂದಿ ಗಿರಿಧಾಮದ ಬೆಟ್ಟಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ನಾನು ದೃಶ್ಯಗಳಲ್ಲಿ ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ನಂದಿ ಬೆಟ್ಟದ ಮೇಲೆ ಇರುವಂಥದ್ದು. ಈಗಾಗಲೇ ಬೆಳಗ್ಗಿನ ಜಾವ 5:15 ಈಗಾಗಲೇ ಬೆಳಗ್ಗೆ ಬೆಟ್ಟದ ಕೆಳಗೆ ಗೇಟ್ ಓಪನ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬೈಕ್ಗಳಿಂದ ಕಾರುಗಳಿಂದ ಸಾಕಷ್ಟು ಜನ ಪ್ರವಾಸಿಗರು ಬೆಟ್ಟದ ಮೇಲೆ ಬರ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಬೆಟ್ಟದ ಮೇಲೆ ಏನು ಸನ್ರೈಸ್ ನೋಡಲಿಕ್ಕೂ ಕೂಡ ಕುತೂಹಲದಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ. ಸಾಲು ಸಾಲು ರಜೆ ಜೊತೆಗೆ ವೀಕೆಂಡ್ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಜೊತೆಗೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಕೂಡ ಪ್ರವಾಸಿಗರ ದಂಡೆ ಲಗ್ಗೆ ಆಗ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈಗಾಗಲೇ ಬೆಟ್ಟದ ಮೇಲಿನ ಮೌರ್ಯ ರೆಸ್ಟೋರೆಂಟ್ ಪಕ್ಕದಲ್ಲೇ ಬರ್ತಕ್ಕಂಥ ಈ ಒಂದು ಪಿಕಪ್ ಪಾಯಿಂಟ್ ಏನಿದೆ, ಈ ಒಂದು ಪಿಕಪ್ ಪಾಯಿಂಟ್ ಮೇಲೆ ನಿಂತು ಪ್ರತಿ ಬಾರಿ ಕೂಡ ಇಲ್ಲಿಂದ ನಿಂತು ಆ ಒಂದು ಸನ್ರೈಸ್ ಅನ್ನ ನೋಡುವಂಥದ್ದು. ಅದ್ರ ಜೊತೆಗೆ ಏನು ಡಿಸೆಂಬರ್ ಒಂದು ಮಂತ್ನಲ್ಲಿ ಸಾಕಷ್ಟು ಒಂದು ಮಂಜಿನ ನಡುವೆ ಏನು ಆ ಸನ್ರೈಸ್ ನೋಡ್ಲಿಕ್ಕೂ ಕೂಡ ಸ್ವರ್ಗವೇ ಒಂದು ಧರೆಗಿಳಿದು ಬರುವಂತಹ ಒಂದು ಇಲ್ಲಿ ಆ ಒಂದು ದೃಶ್ಯಗಳು ಕೂಡ ಕಾಣಿಸುವಂಥದ್ದು. ಹೀಗಾಗಿ ಏನು ಪ್ರವಾಸಿಗರು ಕೂಡ ಏನು ಸನ್ರೈಸ್ ನೋಡ್ಲಿಕ್ಕೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಏನು ಬಂದಿರತಕ್ಕಂಥ ಪ್ರವಾಸಿಗರು ಒಂದು ಸೆಲ್ಫಿಯನ್ನ ಕ್ಲಿಕ್ ಮಾಡಿಕೊಂಡು ಜೊತೆಗೆ ಸಾಕಷ್ಟು ಮಂಜಿನ ಒಂದು ಹನಿಯಲ್ಲಿ ಏನಿದೆ ಮಂಜು ಸಾಕಷ್ಟು ದಟ್ಟವಾಗಿರುವಂತಹ ಮಂಜಿನಲ್ಲೂ ಕೂಡ ಈ ಒಂದು ಬೆಟ್ಟದ ಮೇಲಿಂದ ಸನ್ರೈಸ್ ನೋಡಲೇದೇ ಒಂದು ರೀತಿಯಲ್ಲಿ ಚಂದ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರವಾಸಿಗರು ರಾಜ್ಯದ ನಾನಾ ಭಾಗಗಳಿಂದ ಬರ್ತಾ ಇರುವಂಥದ್ದು. ಯಾಕೆಂತಂದ್ರೆ ಸಾಲು ಸಾಲು ರಜೆ ಇದೆ. ರಾಜ್ಯದ ವಿವಿಧ ಭಾಗಗಳಲ್ಲೂ ಕೂಡ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಏನು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ತೆರಳ್ತಾ ಇರ್ತಾರೆ. ಬೆಂಗಳೂರು ಕೂಗಳತೆ ದೂರದಲ್ಲಿ ಇರುವಂತಹ ನಂದಿ ಗಿರಿಧಾಮಕ್ಕೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿ ಆಗಮಿಸಿರುವಂಥದ್ದು. ಜೊತೆಗೆ ಇಲ್ಲಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಇರುವಂಥದ್ದು. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಎಲ್ಲಿಂದ ಬಂದಿದ್ದೀರಾ? ಜೊತೆಗೆ ಸನ್ರೈಸ್ ನೋಡ್ಲಿಕ್ಕೆ ಬಂದಿದ್ದೀರಾ? ಏನ್ ಅನ್ಸ್ತಾ ಇದೆ? ನಾವು JP ನಗರಿಂದ ಬಂದಿದ್ದೀವಿ. ಅದ್ರ ಸನ್ರೈಸ್ ವೆಯ್ಟ್ ಮಾಡ್ತಾ ಇದೀವಿ. ಕಾಣಿಸಿದ್ರೆ ಖುಷಿ ಆಗುತ್ತೆ ಸರ್. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ವಾತಾವರಣ ಹೇಗಿದೆ? ಜೊತೆಗೆ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ರ ನಂದಿ ಬೆಟ್ಟ? ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ ಸರ್. ತುಂಬಾ ಕೂಲ್ ಆಗಿದೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ. ಈಗ ಬೇರೆ ಬೇರೆ ಅಂದ್ರೆ ಊಟಿಗೆ ಹೋಗ್ತಕ್ಕಂಥ ಜನ ಸಾಕಷ್ಟು, ಆ ಊಟಿನೇ ಇಲ್ಲಿ ಒಂದು ಆ ರೀತಿ ಫೀಲ್ ಆಗ್ತಾ ಇದೆ. ಹೇಗೆ? ಊಟಿಗಿನ ಚೆನ್ನಾಗಿದೆ ಸರ್. ಇಲ್ಲಿ ಊಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಬರೀ ಫಾಗ್ ಇರುತ್ತೆ. ಇಲ್ಲಿ ಅಟ್ಲೀಸ್ಟ್ ನಾವು ಸನ್ರೈಸ್ ಆದ್ರೂ ನೋಡ್ಬೋದು. ನೀವು ಎಷ್ಟೊತ್ತಿಗೆ ಹೊರಟ್ರಿ? ಯಾವ ರೀತಿ ಅಂದ್ರೆ ಬರೋಕ್ಕೂ ಕೂಡ ಒಂಚೂರು ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಭಾರಿ ಟ್ರಾಫಿಕ್ ಇತ್ತು ಸರ್. ನಾವು ಒಂದು 3 ಗಂಟೆಗೆ ಹೊರಟ್ವಿ. ಅಲ್ಲಿ ಕೆಳಗೆ ನಾವು ಒಂದು 4:15ಗೆಲ್ಲ ರೀಚ್ ಆದ್ವಿ. ಮೇಲೆ ಬರಲಿಕ್ಕೆ ನಮ್ಗೆ 6 ಗಂಟೆ ಆಯ್ತು ಸರ್. 2.5 hours ಟ್ರಾಫಿಕೇ ಇತ್ತು. ಸನ್ರೈಸ್ ನೋಡ್ಲಿಕ್ಕೂ ಸಾಕಷ್ಟು ಜನ ಬಂದಿದ್ದಾರೆ. ಹೌದು ಸರ್. ಎಲ್ಲರೂ ತುಂಬಾ ಜನ ಬಂದಿದ್ದಾರೆ. ತುಂಬಾ ಸಾಲು ಸಾಲು ರಜೆ ಇರೋದು. ಹೌದು ಸರ್. 4 ದಿನ ಕಂಟಿನ್ಯೂಸ್ ಆಗಿ ರಜೆ ಇರೋದ್ರಿಂದ ಎಲ್ಲರೂ ತುಂಬಾ ಜನ ಬಂದಿದ್ದಾರೆ. ಹಲವಾರು ಕಡೆಯಿಂದ ಬಂದಿದ್ದಾರೆ, ಬ್ಯಾಂಗ್ಳೂರಿಂದ ಅಂತ ಮಾತ್ರ ಅಲ್ಲ. ಇದು ಪ್ರವಾಸಿಗರ ಮಾತಾಗಿರುವಂಥದ್ದು. ಜೊತೆಗೆ ಸನ್ರೈಸ್ ನೋಡ್ಲಿಕ್ಕೆ ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಾವು ನೋಡ್ಬೋದು ಈಗಾಗಲೇ ಈ ಪಿಕಪ್ ಪಾಯಿಂಟ್ನಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಮಂದಿ ಪ್ರವಾಸಿಗರು ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿಂದ ಏನು ಸುಮಾರು ಅದು ದೊಡ್ಡ ಮಟ್ಟದ ಎತ್ತರಕ್ಕೆ ಇರುವಂತಹ ನಂದಿ ಬೆಟ್ಟದ ಗಿರಿಧಾಮದಲ್ಲಿ ಈಗ ಇವತ್ತು ಈ ರೀತಿಯಾಗಿ ಪ್ರವಾಸಿಗರ ದಂಡು ಹರಿದು ಬಂದಿರುವಂಥದ್ದು. ಈಗಾಗಲೇ ಇನ್ನೂ ಕೂಡ ಸನ್ರೈಸ್ ಆಗಮನ ಆಗಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಸನ್ರೈಸ್ಲನ್ನು ಕ್ಲಿಕ್ ಮಾಡ್ಕೊಳ್ಳೋದು ಕೂಡ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು. ಜೊತೆಗೆ ಏನು ಮೇಲ್ಭಾಗದಲ್ಲಾಗಿರ್ಬೋದು ಕೆಳಭಾಗದಲ್ಲಾಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರವಾಸಿಗರ ಒಂದು ದಂಡೆ ಇರುವಂಥದ್ದು. ಜೊತೆಗೆ ಏನು ಪ್ರವಾಸಿಗರು ಇವತ್ತು ಇರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಭದ್ರತೆಯನ್ನು ಕೂಡ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಏನು ಇವತ್ತು ಸಾಲು ಸಾಲು ರಜೆ ಜೊತೆಗೆ ಕ್ರಿಸ್ಮಸ್ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಕೂಗಳತೆ ದೂರದಲ್ಲಿ ಇರುವಂತಹ ನಂದಿ ಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಲಗ್ಗೆ ಹಾಕಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಸಾಲು ಸಾಲು ರಜೆ ಹಾಗೆಯೇ ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಜೊತೆಗೆ ಏನು ವೀಕೆಂಡ್ ಹಿನ್ನೆಲೆಯಲ್ಲಿ ಪ್ರಸಿದ್ಧ ವಿಶ್ವವಿಖ್ಯಾತ ನಂದಿ ಗಿರಿಧಾಮದ ಬೆಟ್ಟಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ನಾನು ದೃಶ್ಯಗಳಲ್ಲಿ ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ನಂದಿ ಬೆಟ್ಟದ ಮೇಲೆ ಇರುವಂಥದ್ದು. ಈಗಾಗಲೇ ಬೆಳಗ್ಗಿನ ಜಾವ 5:15 ಈಗಾಗಲೇ ಬೆಳಗ್ಗೆ ಬೆಟ್ಟದ ಕೆಳಗೆ ಗೇಟ್ ಓಪನ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬೈಕ್ಗಳಿಂದ ಕಾರುಗಳಿಂದ ಸಾಕಷ್ಟು ಜನ ಪ್ರವಾಸಿಗರು ಬೆಟ್ಟದ ಮೇಲೆ ಬರ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಬೆಟ್ಟದ ಮೇಲೆ ಏನು ಸನ್ರೈಸ್ ನೋಡಲಿಕ್ಕೂ ಕೂಡ ಕುತೂಹಲದಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ. ಸಾಲು ಸಾಲು ರಜೆ ಜೊತೆಗೆ ವೀಕೆಂಡ್ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಜೊತೆಗೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಕೂಡ ಪ್ರವಾಸಿಗರ ದಂಡೆ ಲಗ್ಗೆ ಆಗ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈಗಾಗಲೇ ಬೆಟ್ಟದ ಮೇಲಿನ ಮೌರ್ಯ ರೆಸ್ಟೋರೆಂಟ್ ಪಕ್ಕದಲ್ಲೇ ಬರ್ತಕ್ಕಂಥ ಈ ಒಂದು ಪಿಕಪ್ ಪಾಯಿಂಟ್ ಏನಿದೆ, ಈ ಒಂದು ಪಿಕಪ್ ಪಾಯಿಂಟ್ ಮೇಲೆ ನಿಂತು ಪ್ರತಿ ಬಾರಿ ಕೂಡ ಇಲ್ಲಿಂದ ನಿಂತು ಒಂದು ಸನ್ರೈಸ್ ಅನ್ನ ನೋಡುವಂಥದ್ದು. ಅದ್ರ ಜೊತೆಗೆ ಏನು ಡಿಸೆಂಬರ್ ಒಂದು ಮಂತ್ನಲ್ಲಿ ಸಾಕಷ್ಟು ಒಂದು ಮಂಜಿನ ನಡುವೆ ಏನು ಆ ಸನ್ರೈಸ್ ನೋಡ್ಲಿಕ್ಕೂ ಕೂಡ ಸ್ವರ್ಗವೇ ಒಂದು ಧರೆಗಿಳಿದು ಬರುವಂತಹ ಒಂದು ಇಲ್ಲಿ ಆ ಒಂದು ದೃಶ್ಯಗಳು ಕೂಡ
ಕಾಣಿಸುವಂಥದ್ದು. ಹೀಗಾಗಿ ಏನು ಪ್ರವಾಸಿಗರು ಕೂಡ ಏನು ಸನ್ರೈಸ್ ನೋಡಲಿಕ್ಕೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಏನು ಬಂದಿರತಕ್ಕಂಥ ಪ್ರವಾಸಿಗರು ಒಂದು ಸೆಲ್ಫಿಯನ್ನು ಕ್ಲಿಕ್ ಮಾಡಿಕೊಂಡು, ಜೊತೆಗೆ ಸಾಕಷ್ಟು ಮಂಜಿನ ಒಂದು ಹನಿಯಲ್ಲಿ ಏನಿದೆ ಮಂಜು ಸಾಕಷ್ಟು ದಟ್ಟವಾಗಿರುವಂತಹ ಮಂಜಿನಲ್ಲೂ ಕೂಡ ಈ ಒಂದು ಬೆಟ್ಟದ ಮೇಲಿಂದ ಸನ್ರೈಸ್ ನೋಡಲೇದೇ ಒಂದು ರೀತಿಯಲ್ಲಿ ಚಂದ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರವಾಸಿಗರು ರಾಜ್ಯದ ನಾನಾ ಭಾಗಗಳಿಂದ ಬರ್ತಾ ಇರುವಂಥದ್ದು. ಯಾಕೆಂತಂದರೆ ಸಾಲು ಸಾಲು ರಜೆ ಇದೆ. ರಾಜ್ಯದ ವಿವಿಧ ಭಾಗಗಳಲ್ಲೂ ಕೂಡ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಏನು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ತೇಳ್ತಾ ಇರ್ತಾರೆ. ಬೆಂಗಳೂರು ಕೂಗಳತೆ ದೂರದಲ್ಲಿ ಇರುವಂತಹ ನಂದಿಗಿರಿಧಾಮಕ್ಕೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿ ಆಗಮಿಸಿರುವಂಥದ್ದು. ಜೊತೆಗೆ ಇಲ್ಲಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಇರುವಂಥದ್ದು. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಎಲ್ಲಿಂದ ಬಂದಿದ್ದೀರಾ? ಜೊತೆಗೆ ಸನ್ರೈಸ್ ನೋಡ್ಲಿಕ್ಕೆ ಬಂದಿದ್ದೀರಾ? ಏನು ಅನಿಸ್ತಾ ಇದೆ? ನಾವು JP ನಗರಿಂದ ಬಂದಿದ್ದೀವಿ. ಅದರ ಸನ್ರೈಸ್ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾಣಿಸಿದ್ರೆ ಖುಷಿ ಆಗುತ್ತೆ ಸರ್. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ವಾತಾವರಣ ಹೇಗಿದೆ? ಜೊತೆಗೆ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ರ ನಂದಿ ಬೆಟ್ಟ? ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಸರ್. ತುಂಬ ಕೂಲ್ ಆಗಿದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಈಗ ಬೇರೆ ಬೇರೆ ಅಂದರೆ ಊಟಿಗೆ ಹೋಗ್ತಕ್ಕಂಥ ಜನ ಸಾಕಷ್ಟು, ಆ ಊಟಿನೇ ಇಲ್ಲಿ ಒಂದು ಆ ರೀತಿ ಫೀಲ್ ಆಗ್ತಾ ಇದೆ ಹೇಗೆ? ಊಟಿಗಿನ ಚೆನ್ನಾಗಿದೆ ಸರ್. ಇಲ್ಲಿ ಊಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಬರೀ ಫಾಗ್ ಇರುತ್ತೆ. ಇಲ್ಲಿ ಅಟ್ಲೀಸ್ಟ್ ನಾವು ಸನ್ರೈಸ್ ಆದರೂ ನೋಡ್ಬೋದು. ನೀವು ಎಷ್ಟೊತ್ತಿಗೆ ಹೊರಟ್ರಿ? ಯಾವ ರೀತಿ ಅಂದರೆ ಬರೋಕ್ಕೂ ಕೂಡ ಒಂಚೂರು ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಭಾರಿ ಟ್ರಾಫಿಕ್ ಇತ್ತು ಸರ್. ನಾವು ಒಂದು 3 ಗಂಟೆಗೆ ಹೊರಟ್ವಿ. ಅಲ್ಲಿ ಕೆಳಗೆ ನಾವು ಒಂದು 4:15ಗೆಲ್ಲ ರೀಚ್ ಆದ್ವಿ. ಮೇಲೆ ಬರಲಿಕ್ಕೆ ನಮ್ಗೆ 6 ಗಂಟೆ ಆಯ್ತು ಸರ್. 2.5 hours ಟ್ರಾಫಿಕೇ ಇತ್ತು. ಸನ್ರೈಸ್ ನೋಡ್ಲಿಕ್ಕೂ ಸಾಕಷ್ಟು ಜನ ಬಂದಿದ್ದಾರೆ. ಹೌದು ಸರ್. ಎಲ್ಲರೂ ತುಂಬ ಜನ ಬಂದಿದ್ದಾರೆ. ಸಾಲು ಸಾಲು ರಜೆ ಇರೋದು. ಹೌದು ಸರ್. 4 ದಿನ ಕಂಟಿನ್ಯೂಸ್ ಆಗಿ ರಜೆ ಇರೋದ್ರಿಂದ ಎಲ್ಲರೂ ತುಂಬ ಜನ ಬಂದಿದ್ದಾರೆ. ಹಲವಾರು ಕಡೆಯಿಂದ ಬಂದಿದ್ದಾರೆ, ಬ್ಯಾಂಗ್ಳೂರಿಂದ ಅಂತ ಮಾತ್ರ ಅಲ್ಲ. ಇದು ಪ್ರವಾಸಿಗರ ಮಾತಾಗಿರುವಂಥದ್ದು. ಜೊತೆಗೆ ಸನ್ರೈಸ್ ನೋಡ್ಲಿಕ್ಕೆ ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಾವು ನೋಡ್ಬೋದು ಈಗಾಗಲೇ ಈ ಪಿಕಪ್ ಪಾಯಿಂಟ್ನಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಮಂದಿ ಪ್ರವಾಸಿಗರು ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿಂದ ಏನು ಸುಮಾರು ಅದು ದೊಡ್ಡ ಮಟ್ಟದ ಎತ್ತರಕ್ಕೆ ಇರುವಂತಹ ನಂದಿ ಬೆಟ್ಟದ ಗಿರಿಧಾಮದಲ್ಲಿ ಈಗ ಇವತ್ತು ಈ ರೀತಿಯಾಗಿ ಪ್ರವಾಸಿಗರ ದಂಡು ಹರಿದು ಬಂದಿರುವಂಥದ್ದು. ಈಗಾಗಲೇ ಇನ್ನೂ ಕೂಡ ಸನ್ರೈಸ್ ಆಗಮನ ಆಗಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಸನ್ರೈಸ್ಲನ್ನು ಕ್ಲಿಕ್ ಮಾಡ್ಕೊಳ್ಳೋದು ಕೂಡ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು. ಜೊತೆಗೆ ಏನು ಮೇಲ್ಭಾಗದಲ್ಲಾಗಿರ್ಬೋದು, ಕೆಳಭಾಗದಲ್ಲಾಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರವಾಸಿಗರ ಒಂದು ದಂಡೆ ಇರುವಂಥದ್ದು. ಜೊತೆಗೆ ಏನು ಪ್ರವಾಸಿಗರು ಇವತ್ತು ಇರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಭದ್ರತೆಯನ್ನು ಕೂಡ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಏನು ಇವತ್ತು ಸಾಲು ಸಾಲು ರಜೆ ಜೊತೆಗೆ ಕ್ರಿಸ್ಮಸ್ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಕೂಗಳತೆ ದೂರದಲ್ಲಿ ಇರುವಂತಹ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಲಗ್ಗೆ ಹಾಕಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಸಾಲು ಸಾಲು ರಜೆ ಹಾಗೆಯೇ ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಜೊತೆಗೆ ಏನು ವೀಕೆಂಡ್ ಹಿನ್ನೆಲೆಯಲ್ಲಿ ಪ್ರಸಿದ್ಧ ವಿಶ್ವವಿಖ್ಯಾತ ನಂದಿಗಿರಿಧಾಮದ ಬೆಟ್ಟಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ. ನಾನು ದೃಶ್ಯಗಳಲ್ಲಿ ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ನಂದಿ ಬೆಟ್ಟದ ಮೇಲೆ ಇರುವಂಥದ್ದು. ಈಗಾಗಲೇ ಬೆಳಗಿನ ಜಾವ 5:15 ಈಗಾಗಲೇ ಬೆಳಗ್ಗೆ ಬೆಟ್ಟದ ಕೆಳಗೆ ಗೇಟ್ ಓಪನ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಬೈಕ್ಗಳಿಂದ ಕಾರುಗಳಿಂದ ಸಾಕಷ್ಟು ಜನ ಪ್ರವಾಸಿಗರು ಬೆಟ್ಟದ ಮೇಲೆ ಬರ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಬೆಟ್ಟದ ಮೇಲೆ ಏನು ಸನ್ರೈಸ್ ನೋಡಲಿಕ್ಕೂ ಕೂಡ ಕುತೂಹಲದಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ. ಸಾಲು ಸಾಲು ರಜೆ ಜೊತೆಗೆ ವೀಕೆಂಡ್ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಜೊತೆಗೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಕೂಡ ಪ್ರವಾಸಿಗರ ದಂಡೆ ಲಗ್ಗೆ ಆಗ್ತಾ ಇರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಈಗಾಗಲೇ ಬೆಟ್ಟದ ಮೇಲಿನ ಮೌರ್ಯ ರೆಸ್ಟೋರೆಂಟ್ ಪಕ್ಕದಲ್ಲೇ ಬರ್ತಕ್ಕಂಥ ಈ ಒಂದು ಪಿಕಪ್ ಪಾಯಿಂಟ್ ಏನಿದೆ, ಈ ಒಂದು ಪಿಕಪ್ ಪಾಯಿಂಟ್ ಮೇಲೆ ನಿಂತು ಪ್ರತಿ ಬಾರಿ ಕೂಡ ಇಲ್ಲಿಂದ ನಿಂತು ಒಂದು ಸನ್ರೈಸನ್ನು ನೋಡುವಂಥದ್ದು. ಅದ್ರ ಜೊತೆಗೆ ಏನು ಡಿಸೆಂಬರ್ ಒಂದು ಮಂತ್ನಲ್ಲಿ ಸಾಕಷ್ಟು ಒಂದು ಮಂಜಿನ ನಡುವೆ ಏನು ಆ ಸನ್ರೈಸ್ ನೋಡಲಿಕ್ಕೂ ಕೂಡ ಸ್ವರ್ಗವೇ ಒಂದು ಧರೆಗಿಳಿದು ಬರುವಂತಹ ಒಂದು ಇಲ್ಲಿ ಆ ಒಂದು ದೃಶ್ಯಗಳು ಕೂಡ ಕಾಣಿಸುವಂಥದ್ದು. ಹೀಗಾಗಿ ಏನು ಪ್ರವಾಸಿಗರು ಕೂಡ ಏನು ಸನ್ರೈಸ್ ನೋಡಲಿಕ್ಕೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಏನು ಬಂದಿರತಕ್ಕಂಥ ಪ್ರವಾಸಿಗರು ಒಂದು ಸೆಲ್ಫಿಯನ್ನು ಕ್ಲಿಕ್ ಮಾಡಿಕೊಂಡು, ಜೊತೆಗೆ ಸಾಕಷ್ಟು ಮಂಜಿನ ಒಂದು ಹನಿಯಲ್ಲಿ ಏನಿದೆ ಮಂಜು ಸಾಕಷ್ಟು ದಟ್ಟವಾಗಿರುವಂತಹ ಮಂಜಿನಲ್ಲೂ ಕೂಡ ಈ ಒಂದು ಬೆಟ್ಟದ ಮೇಲಿಂದ ಸನ್ರೈಸ್ ನೋಡಲೇದೇ ಒಂದು ರೀತಿಯಲ್ಲಿ ಚಂದ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರವಾಸಿಗರು ರಾಜ್ಯದ ನಾನಾ ಭಾಗಗಳಿಂದ ಬರ್ತಾ ಇರುವಂಥದ್ದು. ಯಾಕೆಂತಂದರೆ ಸಾಲು ಸಾಲು ರಜೆ ಇದೆ. ರಾಜ್ಯದ ವಿವಿಧ ಭಾಗಗಳಲ್ಲೂ ಕೂಡ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಏನು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ತೇಳ್ತಾ ಇರ್ತಾರೆ. ಬೆಂಗಳೂರು ಕೂಗಳತೆ ದೂರದಲ್ಲಿ ಇರುವಂತಹ ನಂದಿಗಿರಿಧಾಮಕ್ಕೂ ಕೂಡ ಒಂದು ರೀತಿಯಲ್ಲಿ ಇಲ್ಲಿ ಆಗಮಿಸಿರುವಂಥದ್ದು. ಜೊತೆಗೆ ಇಲ್ಲಿ ಪ್ರವಾಸಿಗರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಇರುವಂಥದ್ದು. ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಎಲ್ಲಿಂದ ಬಂದಿದ್ದೀರಾ? ಜೊತೆಗೆ ಸನ್ರೈಸ್ ನೋಡ್ಲಿಕ್ಕೆ ಬಂದಿದ್ದೀರಾ? ಏನು ಅನಿಸ್ತಾ ಇದೆ? ನಾವು JP ನಗರಿಂದ ಬಂದಿದ್ದೀವಿ. ಅದರ ಸನ್ರೈಸ್ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾಣಿಸಿದ್ರೆ ಖುಷಿ ಆಗುತ್ತೆ ಸರ್. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ವಾತಾವರಣ ಹೇಗಿದೆ? ಜೊತೆಗೆ ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ರ ನಂದಿ ಬೆಟ್ಟ? ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಸರ್. ತುಂಬ ಕೂಲ್ ಆಗಿದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಈಗ ಬೇರೆ ಬೇರೆ ಅಂದರೆ ಊಟಿಗೆ ಹೋಗ್ತಕ್ಕಂಥ ಜನ ಸಾಕಷ್ಟು, ಆ ಊಟಿನೇ ಇಲ್ಲಿ ಒಂದು ಆ ರೀತಿ ಫೀಲ್ ಆಗ್ತಾ ಇದೆ ಹೇಗೆ? ಊಟಿಗಿನ ಚೆನ್ನಾಗಿದೆ ಸರ್. ಇಲ್ಲಿ ಊಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ಬರೀ ಫಾಗ್ ಇರುತ್ತೆ. ಇಲ್ಲಿ ಅಟ್ಲೀಸ್ಟ್ ನಾವು ಸನ್ರೈಸ್ ಆದರೂ ನೋಡ್ಬೋದು. ನೀವು ಎಷ್ಟೊತ್ತಿಗೆ ಹೊರಟ್ರಿ? ಯಾವ ರೀತಿ ಅಂದರೆ ಬರೋಕ್ಕೂ ಕೂಡ ಒಂಚೂರು ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಭಾರಿ ಟ್ರಾಫಿಕ್ ಇತ್ತು ಸರ್. ನಾವು ಒಂದು 3 ಗಂಟೆಗೆ ಹೊರಟ್ವಿ. ಅಲ್ಲಿ ಕೆಳಗೆ ನಾವು ಒಂದು 4:15ಗೆಲ್ಲ ರೀಚ್ ಆದ್ವಿ. ಮೇಲೆ ಬರಲಿಕ್ಕೆ ನಮ್ಗೆ 6 ಗಂಟೆ ಆಯ್ತು ಸರ್.
2.5 ಅವರ್ಸ್ ಟ್ರಾಫಿಕೇ ಇತ್ತು. ಸನ್ರೈಸ್ ನೋಡ್ಲಿಕ್ಕೂ ಸಾಕಷ್ಟು ಜನ ಬಂದಿದ್ದಾರೆ. ಹೌದು ಸರ್, ಎಲ್ಲರೂ ತುಂಬ ಜನ ಬಂದಿದ್ದಾರೆ. ಸಾಲು ಸಾಲು ರಜೆ ಇರೋದು. ಹೌದು ಸರ್, 4 ದಿನ ಕಂಟಿನ್ಯೂಸ್ ಆಗಿ ರಜೆ ಇರೋದ್ರಿಂದ ಎಲ್ಲರೂ ತುಂಬ ಜನ ಬಂದಿದ್ದಾರೆ. ಹಲವಾರು ಕಡೆಯಿಂದ ಬಂದಿದ್ದಾರೆ, ಬ್ಯಾಂಗ್ಳೂರಿಂದ ಅಂತ ಮಾತ್ರ ಅಲ್ಲ. ಇದು ಪ್ರವಾಸಿಗರ ಮಾತಾಗಿರುವಂಥದ್ದು. ಜೊತೆಗೆ ಸನ್ರೈಸ್ ನೋಡ್ಲಿಕ್ಕೆ ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನಾವು ನೋಡ್ಬೋದು ಈಗಾಗಲೇ ಈ ಪಿಕಪ್ ಪಾಯಿಂಟ್ನಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಮಂದಿ ಪ್ರವಾಸಿಗರು ಕೂಡ ಇರುವಂಥದ್ದು. ಜೊತೆಗೆ ಇಲ್ಲಿಂದ ಏನು ಸುಮಾರು ಅದು ದೊಡ್ಡ ಮಟ್ಟದ ಎತ್ತರಕ್ಕೆ ಇರುವಂತಹ ನಂದಿ ಬೆಟ್ಟದ ಗಿರಿಧಾಮದಲ್ಲಿ ಈಗ ಇವತ್ತು ಈ ರೀತಿಯಾಗಿ ಪ್ರವಾಸಿಗರ ದಂಡು ಹರಿದು ಬಂದಿರುವಂಥದ್ದು. ಈಗಾಗಲೇ ಇನ್ನೂ ಕೂಡ ಸನ್ರೈಸ್ ಆಗಮನ ಆಗಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಆ ಒಂದು ಸನ್ರೈಸ್ಲನ್ನು ಕ್ಲಿಕ್ ಮಾಡ್ಕೊಳ್ಳೋದು ಕೂಡ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು. ಜೊತೆಗೆ ಏನು ಮೇಲ್ಭಾಗದಲ್ಲಾಗಿರ್ಬೋದು, ಕೆಳಭಾಗದಲ್ಲಾಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪ್ರವಾಸಿಗರ ಒಂದು ದಂಡೆ ಇರುವಂಥದ್ದು. ಜೊತೆಗೆ ಏನು ಪ್ರವಾಸಿಗರು ಇವತ್ತು ಇರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಭದ್ರತೆಯನ್ನು ಕೂಡ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಏನು ಇವತ್ತು ಸಾಲು ಸಾಲು ರಜೆ ಜೊತೆಗೆ ಕ್ರಿಸ್ಮಸ್ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ಕೂಗಳತೆ ದೂರದಲ್ಲಿ ಇರುವಂತಹ ನಂದಿಗಿರಿಧಾಮಕ್ಕೆ ಪ್ರವಾಸಿಗರ ದಂಡೆ ಲಗ್ಗೆ ಹಾಕಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ.